ನಮಸ್ಕಾರಪ್ಪ ಎಲ್ಲಾ ಗುಮ್ಮಟ ನಗರದ ಗೆಳೆಯರಿಗೆ. ನಾ ಅನಿಲ್ ಚಾ ಕಡೆ ಚಾ ಕುಡಿಬೇಕಂತೇಳಿ ಬಂದಿದ್ದೆ ರೀ. ಸುಮ್ಮ ಅವಾಗ ನನ್ನ ಕಣ್ಣಿಗೆ ಒಂದು ದಾವಾ ಕಂಡತ್ರಿ. ಅದ್ರೊಳಗ ಮಂದಿ ನೋಡಿ ಹುಚ್ಚಾಗಿನ್ರಿ. ನಾ ಇಟ್ಟು ಮಂದಿ ಎದಕ್ ಬಂದಾರಪ್ಪ ಅಂತೇಳಿ ಒಂದು ಪ್ಯೂರ್ ವೆಜ್ ದಾಬಾ ಒಳಗ ಇಟ್ಟು ಮಂದಿ ಬಂದಾರಂದ್ರ ನಾನೇ ಶಾಕ್ ಆಗಿದ್ದೆ ರೀ. ಮತ್ತ ಜನ ಟೇಸ್ಟ್ ನೋಡಿ ಬಂದಿರ್ಬೇಕಲ್ರಿ. ಅದಕ್ಕ ಮತ್ತ ಆ ದಾಬಾ ಯಾವ್ದಂತೇಳಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಈ ದಾಬಾ ಎಲ್ಲಿ ಬರ್ತೈತಪ್ಪ ಅಂದ್ರ ಅನಿಲ್ ಚಾ ದಾಟಿ ಸೊಲಾಪುರ್ ಹೋಗೋ ರೋಡಿಗೆ ಅರ್ಕೇರಿ ತಾಂಡ ಬರ್ತೈತಿ ಗೊತ್ತ್ರಿ. ಅರ್ಕೇರಿ ತಾಂಡಕ್ಕಿಂತ ಒಂದ್ ಸ್ವಲ್ಪ ಮೊದಲೇ ಈ ದಾಬಾ ಬರ್ತೈತಿ. ಒಂದು ಮಣುಕ್ ಫ್ಯಾಕ್ಟ್ರಿ ಐತ್ಲಾ, ಮಣುಕ್ ಫ್ಯಾಕ್ಟ್ರಿ ಬಾಜುನೇ ಈ ದಾಬಾ ಐತಿ. ಕಿಮು ದಾಲ್ ದಾಬಾ ಅಂತೇಳಿ. ಇಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಐತಿ. ನಾನು ತಿಂದೀನಿ. ಮತ್ತ ಇಲ್ಲಿ ಜನ ನೋಡ್ರಿ ಎಷ್ಟ್ ಜನ ಅದಾರ. ಈ ಜನರ ಕಡೆನೆ ನಾನ್ ನಿಮ್ಗೆ ಹೇಳಿಸ್ತೀನಿ ರಿವ್ಯೂ ಹೆಂಗಿತ್ರಿ ಅವ್ರ ಕಡೆ ಊಟ ಅಂತ ಹೇಳಿ ಕೇಳ್ಕೊಂಬರ್ರಿ. ಅಂಕಲ್, ಇಲ್ಲಿ ದಾಬಾ ಒಳಗ ಊಟ ಮಾಡಿದ್ರಿ ಫ್ಯಾಮಿಲಿ ಎಲ್ಲ ಸೇರಿ. ಊಟ ಹೆಂಗ ಅನಸ್ತ್ರಿ ನಿಮಗ? ಇಲ್ಲಿ ನಾವು ಬರಾಕತ್ತಿ ಸರ್ವ ಸಾಧಾರಣ ಒಂದು ವರ್ಷ ಆಯ್ತು, 7-8 ತಿಂಗಳಾಯ್ತು. ನಮ್ ಹುಡುಗ ನಾವು ಮೊದಲು ಬಂದೇವಿ. ಇಲ್ಲಿ ಬೇಡ ಅಲ್ಲಿ ಮುಂದ್ ಹೋಗೋಣ ಅಂತ ಅಂದ್ಕೊಂಡು ಅವ ಇಲ್ಲೇ ತರಿಬಿದ. ಅವತ್ತೇನ್ ನಮಗ್ ಟೇಸ್ಟ್ ಇಲ್ಲಿ ಚಲೋ ಅನ್ಸದ ಅವತ್ ಹಿಡ್ಕೊಂಡ್ ನಾವ್ ಇಲ್ಲಿ ಎಲ್ಲಾ ಸಿಡ್ಜಿ ಮಂದಿಯವ್ರಿಗನ್ನು ನಮ್ ಗೆಳೆಯರನ್ನು ವಾರದಾಗ 1 ದಿವಸ 2 ದಿವಸ ಇಲ್ಲಿ ಬಂದೇ ಬರ್ತೀವಿ ಯಾವಾಗ್ಲೂ ಊಟಕ್ಕೆ. ಈಗ ಇಲ್ಲಿ ಎಲ್ಲಾರು ಬಂದ್ಬಿಡಕ್ ಸೇಡ್ಜಿ ಅವ್ರ ಮಂದಿ ಹೆಚ್ಚಾಗ್ಯಾರ. ಅದಕ್ಕೆ ಇದು ಕೇಮು ದಾಲ್ ದಾಬಾ ಹೋಗಿ ಸೇಡ್ಜಿ ಅವ್ರ